ನಿಮ್ಮ ಪತಿಗೂ ಸ್ವಲ್ಪ ಕೆಲಸ ಹಂಚಿ ಅದರಿಂದ ಆಗುವ ಲಾಭ ಪಡೆಯಿರಿ. ಮದುವೆ ಎಂದರೆ 7 ಜನ್ಮಗಳ ಬಂಧವಲ್ಲ, 7 ಜನ್ಮಗಳ ಅಡಿಗೆ ಕೆಲಸ ಎಂದು ಕೆಲವು ಸ್ತ್ರೀಯರು, ಅದರಲ್ಲೂ ಹೆಚ್ಚಾಗಿ ಉದ್ಯೋಗಸ್ಥ ಮಹಿಳೆಯರು ಕೋಪದಿಂದಲೋ ವ್ಯಂಗ್ಯವಾಗಿಯೋ ನೋವಿನಿಂದಲೋ ಮಾತನಾಡಬಹುದು. ಆ ಮಾತುಗಳಲ್ಲಿರುವ ಕೋಪ, ನಿರಾಸೆ, ಆಕ್ರೋಶವನ್ನು ಅರ್ಥ ಮಾಡಿಕೊಂಡರೆ ಈ ವಿಷಯದಲ್ಲಿ ಬದಲಾವಣೆ ಬರಬೇಕೆಂಬುದನ್ನು ಅರಿಯುತ್ತೀರಿ. ಅಂತಹವರಿಗಾಗಿ ಕೆಲವು ಸಲಹೆಗಳು ಇಲ್ಲಿವೆ. ಪ್ರತಿಯೊಂದು ಕೆಲಸವನ್ನು ಆಯಾಸ ಪಡುತ್ತಾ ಬೈದುಕೊಳ್ಳುತ್ತಾ ಮಾಡಿಕೊಳ್ಳುವುದು ಬೇಡ. ನಿಮ್ಮ ಪತಿಗೂ ಕೆಲವು ಕೆಲಸವನ್ನು ಮಾಡಲು ಕೊಡಿ. ಆತ ಆ ಕೆಲಸ ಮಾಡಲು ಇಷ್ಟಪಡದಿದ್ದರೆ ಕೆಲಸದಿಂದ ನೀವೆಷ್ಟು ದುಡಿಯುತ್ತಿದ್ದೀರೋ, ಎಷ್ಟು ಶ್ರಮ ಪಡುತ್ತಿದ್ದೀರೋ ಎಂಬುದನ್ನು ತಿಳಿಸಿ ಹೇಳಿ. ಹಾಗೆ ಮಾಡಿದರೆ ಕಾಲಕ್ರಮೇಣ ನಿಮ್ಮ ಕೆಲಸದ ಭಾರವನ್ನು ನಿಮ್ಮ ಪತಿ ಹಂಚಿಕೊಳ್ಳಬಹುದು. ಹಾಗೆ ಕೆಲಸಗಳನ್ನು ಹಂಚಿಕೊಳ್ಳುವುದರಿಂದ ಕೆಲಸದ ಭಾರವು ಕಡಿಮೆಯಾಗುವುದು ಮತ್ತು ಆ ಕೆಲಸದಲ್ಲಿರುವ ಸಾಧಕ ಬಾಧಕಗಳು ಕೂಡ ನಿಮ್ಮ ಪತಿಗೆ ತಿಳಿಯುತ್ತವೆ. ನಂತರ ನಿಮ್ಮ ಕೆಲಸಗಳ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುವುದು, ವಿಮರ್ಶೆ ಮಾಡುವುದು ಕಡಿಮೆಯಾಗುತ್ತದೆ. ಅವರು ಮೊದಲು ಕೆಲಸ ಸರಿಯಾಗಿ ಮಾಡದೇ ಹೋಗಬಹುದು. ಅಂದ ಮಾತ್ರಕ್ಕೆ ಕೈಲಾಗದವರು ಎಂದು ನಿರ್ಧರಿಸಬೇಡಿ. ಎಲ್ಲಿ ತಪ್ಪಿದೆಯೋ ಅದನ್ನು ಗಮನಿಸಿ ನೀವೇ ಅದನ್ನು ತಿದ್ದಿ ಹೇಳಿ. ಮತ್ತು ಸರಿಯಾಗಿ ಮಾಡದಿದ್ದರೆ ನಿನಗೇನು ಬರೋಲ್ಲ, ನೀನು ಕೆಲಸಕ್ಕೆ ಬಾರದವನು ಎಂದು ಹೀಯಾಳಿಸಬೇಡಿ. ಆದ್ದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗುವುದರ ಬದಲಿಗೆ ಅವರಿಗೆ ಕೋಪ ಬಂದು ಮತ್ತೇನಾದರೂ ವಿಪರೀತವಾಗಬಹುದು. ಬದಲಿಗೆ ನಾನು ಇಷ್ಟೊಂದು ಕೆಲಸ ಮಾಡುತ್ತಿದ್ದೇನೆ, ನೀವು ಸಹಕರಿಸಿ ಎಂದು ನಿಮ್ಮ ಪತಿ ಬದಲಾಗಲು ಸಮಯವನ್ನು ಕೊಡಿ. ಖಂಡಿತ ಅವರ ಆಲೋಚನಾ ಸರಳಿ ಬದಲಾಗುತ್ತದೆ. ಮನುಷ್ಯನಿಗೆ ಅಸಾಧ್ಯವೆನ್ನುವುದೇ ಇಲ್ಲ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲ ಎಂದು ಹುರಿದುಂಬಿಸಿ. ಅವರು ಕೆಲಸ ಮಾಡಿದಾಗ ಬಹಳ ಚೆನ್ನಾಗಿದೆ ಎಂದು ಹೊಗಳಿ. ಹೊಗಳಿಕೆಗೆ ಒಬ್ಬದ ಮನುಷ್ಯನೂ ಉಂಟೆ. ಅಷ್ಟೇ ಅಲ್ಲ, ಕೆಲಸ ಮಾಡಿದಾಗ ಥ್ಯಾಂಕ್ಸ್ ಎಂದು ಕೃತಜ್ಞತೆಗಳನ್ನು ಹೇಳಿ. ಅವರ ಕೆಲಸದ ಬಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಆಗ ಅವರಲ್ಲಿ ನಿಮಗೆ ಸಹಾಯ ಮಾಡಬೇಕೆನ್ನುವ ಮನಸ್ಸು ಬರುತ್ತದೆ. ಧನ್ಯವಾದಗಳು.